ಗುರುಜಿ, ಏನೇ ಒಂದು ನಡೀತಾ ಇದ್ರು ಅದಕ್ಕೆಲ್ಲ ಅದು ಒಂದು ಕಾರಣ ಇರತ್ತೆ. ನೀವು ಹೇಳೋ ಪ್ರಕಾರ ಧಾರ್ಮಿಕ ಕಾರಣವೇ ಹೆಚ್ಚಿರತ್ತೆ ಅಂತ ನೀವು ಹೇಳ್ತಿದ್ರಿ. ಹಾಗಾಗಿ ಮಾತುಕತೆ ಮುಂದುವರಿಸೋಣ್ವೆ? ಖಂಡಿತ. ಇನ್ನೊಂದು ವಿಚಾರ ಹೇಳಬೇಕು ತಮ್ಮೆಲ್ಲ ವೀಕ್ಷಕರಲ್ಲಿ. ಒಂದ್ಸಲಿ ಸಂತೋಷ ಆಗತ್ತೆ, ಒಂದ್ಸಲಿ ಯಾವಾಗಾದ್ರೂ ಬೇಜಾರಾಗತ್ತೆ. ಏನು ಗೊತ್ತಾ, ನಮ್ಮ ಭಾರತ ದೇಶ ಸಂಸ್ಕಾರಗಳು ನಮಗೆ ಕೈ ಸಿಗ್ತಕ್ಕಂಥ ವಿಚಾರಗಳನ್ನು ನಿಮ್ಗೆ ಯಾವತ್ತಾದ್ರೂ ಹೇಳಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮವನ್ನು ಬಹಳ ಜನ ಸ್ಪಷ್ಟೀಕರಣವಾಗಿ ನೋಡ್ತೀರಾ. ಹೊರದೇಶದ್ದೇನಾದರೂ ಭಾರತ ದೇಶ ಬಿಟ್ಟ ಆಚೆ ಏನಾದರೂ ಹೇಳಿದ್ರೆ ಅಯ್ಯೋ ಅದೇನೋ ಯಾವುದೋ ಊರು ತೋರಿಸ್ತಾ ಇದ್ದಾರಪ್ಪ ಅನ್ಕೊಂಡ್ಬಿಡ್ತೀರ. ಯಾಕಂದ್ರೆ ನೋಡಿಲ್ಲ ನೋಡಿ, ನೀವು ಹೋಗೋಕ್ಕೂ ಆಗಲ್ಲ ಅನ್ನೋ ಥರ ಅನ್ಕೊಂಡ್ಬಿಟ್ಟಿರ್ತೀರ. ಜೀವನದಲ್ಲೇ ನಾವು ಯಾಕ್ರೆ ವಿದೇಶಕ್ಕೆ ಹೋಗಬೇಕು, ಅದನ್ನು ನೋಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ಅನ್ನೋ ಜನ ಇದ್ದಾರೆ. ಇದೆಲ್ಲ ಮನುಷ್ಯನಿಗೆ ಸ್ವಲ್ಪ ಬರ್ತಕ್ಕಂಥ ಸ್ವಭಾವ ಗುಣಗಳು. ಏನಂತೀರಾ? ಹೌದಾ ಅಲ್ವಾ? ಖಂಡಿತ. ಅದಕ್ಕೋಸ್ಕರ ನೀವುಗಳು ರಾಮೇಶ್ವರ ಯಾತ್ರೆ ಏನಾದರೂ ಕನಿಷ್ಠ ಪಕ್ಷ ಭಾರತದ ತುದಿ ದೇಶಕ್ಕೆ ಆದರೂ ಹೋಗಿ ಬಂದರೆ ಸಂತೋಷ ಪಡ್ಬೋದು. ಇಲ್ಲಿ ರಾಮ 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 ಅಂತ ಬರೆದಿರ್ತಕ್ಕಂಥ ಕಲ್ಲುಗಳು, ರಾಮ ಸೇತುವಲ್ಲಿ ಒಂದೊಂದು ಸಲಿನೂ ರಾಮ ಅಂತ ಹಾಕಿರ್ತಕ್ಕಂಥ ಕಲ್ಲುಗಳನ್ನ ನೋಡ್ತಾ ಇದ್ದೀರಾ. ಇದು ಆಸ್ಟ್ರೇಲಿಯಾವರೆಗೂ ಹೋಗಿರ್ತಕ್ಕಂಥದ್ದು. ಇಂಡೋನೇಷ್ಯಾ ಪಾಸ್ ಆಗಿ ಆಸ್ಟ್ರೇಲಿಯಾವರೆಗೂ ಹೋಗಿರ್ತಕ್ಕಂಥದ್ದು. ಇನ್ನು ಸ್ವಲ್ಪ ವರ್ಷಗಳಲ್ಲಿ ಆಸ್ಟ್ರೇಲಿಯಾ ಜಪಾನ್ ಸೇರಿಬಿಡುತ್ತೆ. ದಿಸ್ ಇಸ್ ಕಾಲ್ಡ್ ಗ್ಲೋಬಲ್ ವಾರ್ಮಿಂಗ್. ಇದು ಸತ್ಯವಾಗಿ ನಡೆಯುತ್ತೆ. ಆಗ ಇಲ್ಲಿ ಹಾಕಿರ್ತಕ್ಕಂಥ ರಾಮ 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 ಅಂತ ಏನು ಬರೆದಿದೆ, ನಾನು ಹೇಳಿದೆ, ಆ ದೋಣಿಯಲ್ಲಿ ಹೋಗಬೇಕಾದ್ರೆ ಇಲ್ಲ ಟ್ರೈನಲ್ಲಿ ಹೋಗಬೇಕಾದ್ರೆ ರಾಮೇಶ್ವರಕ್ಕೆ ರಾಮನಾಥೇಶ್ವರನ ದೇವಸ್ಥಾನದಿಂದ ಆ ರಾಮನಾಥಪುರ ಅನ್ನೋ ಒಂದು ಊರಿಗೆ ಹೋಗಬೇಕಾದ್ರೆ ನಾವು ಹೋಗಬೇಕಾದ್ರೆ ಟ್ರೈನಲ್ಲಿ ಮಾತ್ರ. ಕೆಳಗಡೆ ನೋಡಿದ್ರೆ ದೊಡ್ಡ ದೊಡ್ಡ ಬಂಡೆಗಳು, ಅದ್ರ ಮೇಲೆ ರಾಮ ಬರೆದಿದೆ. ಇಳಿದು ಹೋಗಬೇಕು. ಆದರೆ ಸ್ಟೇಷನ್ ಇಳಿದು ಆ ಕಡೆ ಒಂದು ಜಾಗನೂ ಇದೆ, ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಪುಟ್ಟ ದೇವಸ್ಥಾನ ಇದೆ, ಎಲ್ಲ ಕಲ್ಲುಗಳ ಮೇಲೆ ರಾಮ ಅಂತ ಬರೆದಿದೆ. ಇದು ದೇವರನಾಗರಿ ಹಳೇ ಕಾಲದ ಬರೆದಿರ್ತಕ್ಕಂಥದ್ದು. ಮಾವತ್ತನ ಪೂರ್ತಿ ಮಾ ಅಂತ ಬರೆದಿರಲ್ಲ, ಬರೀ ಹಿಂಗೆ ಸೊನ್ನೆ ಹಾಕಿ ಒಂದು ಗೀಟ್ ಹಾಕಿರುತ್ತೆ. ರಾ ಅನ್ನೋದು ಶಾತರ ಕಾಣುತ್ತೆ, ಪಕ್ಕದಲ್ಲಿ ಗೀಟ್ ಇರಲ್ಲ, ಮೇಲ್ಗಡೆ ಒಂದು ಚುಕ್ಕೆ ಇರುತ್ತೆ. ಇದನ್ನೇ ರಾಮ ಅಂತ ಆ ಕಾಲದ ದೇವನಾಗರಿ ಭಾಷೆ. ಇದನ್ನು ಯಾರಾದ್ರು ಓದ್ದವ್ರು ಗೊತ್ತಾಗತ್ತೆ, ಓ ರಾಮ ಅಂತ ಬರೆದಿರೋದು. ಅಂದರೆ ಆ ಕಾಲದಲ್ಲಿ ಕಪಿಗಳು, ಕೋತಿಗಳು ಒಂದು ಹೇಳಿದ್ರೆ ಎಲ್ಲ ಸಾಲಿಗೆ ಹೋಗುತ್ತೆ, ಕುರಿಗಳ ಥರ. ಇನ್ನೊಂದು ಈ ಕಡೆ ಹೇಳಿದ್ರೆ ಮಾತ್ರ ಮಾಡುತ್ತೆ, ಇದ್ರೆ ಮಾಡಲ್ಲ. ಹೌದಾ? ಅದನ್ನು ಆಂಜನೇಯ ಮಾತ್ರ ಶಿಶುಪಾಲನ ಪರಿಪೂರ್ಣವಾಗಿ ನಡಿ ಅಂದರೆ ನಡೀತಾ ಇತ್ತು, ಸೇನಾಧಿಪತಿ ಇದ್ದ ಹಾಗೆ. ಸುಗ್ರೀವ ಹೇಳಿದ್ರೆ ಸುಗ್ರೀವಾಜ್ಞೆ ಅಂತ ಹೇಳೋನು. ಅವ್ನು ಹೇಳಿದ್ರೆ ನಡಿ ಎಲ್ಲ ಲಾಂಛನ ಮಾಡಿ ಅಂದರೆ ಒಂದು ಬಂಡೆ ಎತ್ತಿ ಅಂದರೆ ಅವರೆಲ್ಲ ಬೆಟ್ಟಗಳೇ ಎತ್ತು ಬಿಡೋರು. ಅಂಥ ಒಂದು ಮಹಾಪರಾಕ್ರಮಿ. ಏನೂ ಮಾತಾಡ್ತಿರಲಿಲ್ಲ, ಮುಗ್ಧ ಮನಸ್ಸುಗಳು, ಪ್ರತಿಯೊಬ್ಬನಿಗೂ ಇರ್ತಕ್ಕಂಥ ಶಾಂತಿ ಮನಸ್ಸುಗಳು. ಅಂಥ ಕಪಿಗಳನ್ನೇ ರಾಮ ಅನ್ನೋ ಪದಕ್ಕೆ ಅರ್ಥ ಗೊತ್ತಿದ್ದು ರಾಮ ಅಂತ ಕೆತ್ತಿ ಇದಕ್ಕೆ ಹಾಕಿದ್ರೆ ದೈವ ನಂಬಿಕೆ, ಆ ಶಕ್ತಿ ಇದೆ ಅಂತ ಹೇಳಿ ಬಂಡೆಗಳು ಹಾಕಿದ್ರು. ಸುಗ್ರೀವಾಜ್ಞೆಯನ್ನು ಪರಿಪಾಲನೆ ಮಾಡಿದ್ರು. ನೀವುಗಳು ಮನುಷ್ಯರು ಕಪಿಗಳಿಂದ ಬಂದವರು ಒಂದು ಪೇಜ್ ದಿನ ರಾಮ ಬರೆದು ನಿಮ್ಮ ತಾತನ ಮನೆ ಗಂಟೆನಾದರೂ ಹೋಗುತ್ತಾ? ದಿನ ಬರೆಯೋಕ್ಕೆ ನಿಮ್ಮ ಯೋಗ್ಯತೆಗೆ ಏನಾಗ್ತಿತ್ತು? ಒಂದು ರಾಮ ಅಂತ ಬರೀರಿ. ಏನಾಗತ್ತೆ ಅಂದರೆ ಶ್ರೀರಾಮ ಅನ್ನೋ ಅರ್ಥ ಎಷ್ಟು ಶ್ರದ್ಧಾ ಇದೆ ಅಂದರೆ ಓಂ ನಮೋ ನಾರಾಯಣಾಲೇ ರಕಾರ ತೆಗೆದುಬಿಡಿ, ಓಂ ನಮೋ ನಾ ಹರಿಯಾಯ, ಓಂ ನಮಃ ಶಿವಾಯ ಮಕಾರ ತೆಗೆದುಬಿಡಿ, ಓಂ ನಾ ಶಿವಾಯ. ಶಿವ ಇಲ್ದರೆ ಜಗತ್ತೇನು, ಹರಿ ಇಲ್ದರೆ ಜಗತ್ತೇನು. ಇದಕ್ಕೆ ಶಕ್ತಿ ಬೇಕು. ರಾಮ ಅಂತಾದಾಗ ಶ್ರೀರಾಮ ಅಂದರೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಅದಕ್ಕೆ ದಶರಥ ಮಹಾರಾಜ ಇಟ್ಟ ಈ ರಾಮ ಅಂತ ಹೆಸರು. ಒಂದು ಪೇಜನ್ನು ಒಂದು ದಿನಕ್ಕೆ ಬರೆದ್ರೆ ಸಾಕು. ನೀವು ಎಷ್ಟು ಅರ್ಥ ಇರುತ್ತೆ ಅಂದರೆ ಮೇಲಿಂದ ಹಿಡಿದು ಒಂದು ಪೇಜಲ್ಲಿ 108 ಆದರೂ ಬರೀರಿ. ಆ ಪೇಜ್ ಎಷ್ಟು ಬರುತ್ತೋ ನಿಮ್ಮ ಅನುಕೂಲಕ್ಕೆ ಸರಿಯಾಗಿ ಬರೀರಿ. ಬರೆದ್ಬಿಟ್ಟೆ ಅಂದ್ಬಿಟ್ಟು ರಾಮ 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 ಅಂತ ಬರೆದ್ಬಿಟ್ರೆ ಪ್ರಯೋಜನ ಇಲ್ಲ. ಅದನ್ನು ಹೇಳ್ಕೊಂಡು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ರಾಮ ಅಂತ ಬರೀರಿ. ಕಷ್ಟಗಳ ಪರಿಹಾರ ಆಗುತ್ತೆ. ಒಂದು ಪೇಜ್ ಒಂದು ಬುಕ್ ಮುಗಿಯೋಷ್ಟರಲ್ಲಿ ನಿಮ್ಮ ಕಷ್ಟ ಹೋಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ. ಒಂದೇ ಪೇಜಲ್ಲಿ ದುಃಖಗಳು ಹುದುರ ಆಗುತ್ತೆ, ನಿಮಗೆ ಮನಃಶಾಂತಿ ಸಿಗುತ್ತೆ. ಅದಾದಮೇಲೆ ಪಟ್ಟಾಭಿಷೇಕ, ರಾಮ ಪಟ್ಟಾಭಿಷೇಕ ಅಂತ ಮನೇಲಿ ಕೂತ್ಕೊಂಡು ಚಿಕ್ಕ ಚಿಕ್ಕ ರಾಮ ಪಟ್ಟಾಭಿಷೇಕ ಅಥವಾ ಒಂದು ರಾಮ ಪಟ್ಟಾಭಿಷೇಕ ಆಗಿರ್ತಕ್ಕಂಥ ಫೋಟೋಗಳನ್ನು ಮನೇಲಿ ಇಟ್ಕೊಂಡು ಪಟ್ಟಾಭಿಷೇಕನ ಅವರು ಅರ್ಚಕರ ಕೈಯಲ್ಲಿ ಮಾಡಿಸಿ ಹೂಗಳನ್ನು ಸಮೇತ ಪೂಜೆ ಮಾಡಿ ನಮೋ ರಾಮ ರಾಮೇತಿ ರಮೇ ರಾಮೋ ಮನೋರಮೆ ಸಹಸ್ರನಾಮದತ್ಯುಲ್ಲಂ ಶ್ರೀರಾಮ ನಾಮ ವರಾನನೆ ಅಂತ ರಾಮ ಪಟ್ಟಾಭಿಷೇಕ. ಅದಕ್ಕೆ ಎಷ್ಟೋ ಜನ ಕೇಳಿದ್ದೀನಿ, ದಯವಿಟ್ಟು ಯಾರ ಮನೆಯಲ್ಲೂ ನಿಂತಿರೋ ರಾಮನ ಫೋಟೋ ಇಟ್ಕೋಬೇಡಿ, ಇದ್ದರೆ ಎತ್ಕೊಂಡೋಗಿ ದೇವಸ್ಥಾನಕ್ಕೆ ಫಸ್ಟ್ ಕೊಟ್ಬಿಡಿ. ಇಲ್ಲದೇ ನೀವು ರಾಮಾಯಣ ಆಗೋಗುತ್ತೆ ನಿಮ್ಮ ಮನೇಲಿ. ರಾಮ ಯುದ್ಧಕ್ಕೆ ಹೋಗಕ್ಕೆ ಮೊದಲು ರಾಮ ನಿಂತಿದ್ದ. ಪಟ್ಟಾಭಿಷೇಕ ರಾಮನೇ ನಿಮ್ಮಲ್ಲಿ ಇಟ್ಕೋಬೇಕು. ರಾಮ ಪೀಠದ ಮೇಲೆ ಕೂತಿರ್ಬೇಕು, ಸೀತಾ ತೊಡೆ ಮೇಲೆ ಕೂತಿರ್ಬೇಕು, ಭರತ ಶತ್ರುಘ್ನ ಸಮೇತವಾಗಿ ಲಕ್ಷ್ಮಣ ಎಲ್ಲರೂ ನಿಂತು ಆ ಸಾಲಲ್ಲಿ ನಾರದ ಆಹಾ ಏನು ಆನಂದ ಅನ್ಬೇಕು. ಪಕ್ಕದಲ್ಲಿ ಆಂಜನೇಯ ನಮಸ್ಕರಿಸ್ತಾ ಇರಬೇಕು. ಗರುಡ ಎಲ್ಲ ದೇವತೆಗಳೆಲ್ಲ ತ್ರಿಮೂರ್ತಿಗಳು ಬಂದು ಅಲ್ಲಿ ನಿಂತ್ಕೊಂಡಿರಬೇಕು. ಈ ಪಟ್ಟಾಭಿಷೇಕ ರಾಮನ ಪಟ್ಟವನ್ನೇ ಇಟ್ಕೋಬೇಕು ನೀವು ಮನೇಲಿ. ಬೇರೆ ಏನಾದರೂ ಇಟ್ಕೊಂಡ್ರೆ ರಾಮಾಯಣ ಗ್ಯಾರಂಟಿ. ಯಾಕೆ ಬೇಕ್ರಿ ರಾಮಾಯಣ? ಎಷ್ಟೋ ಸಲ ಹೇಳಿದ್ದೀನಿ, ಕೃಷ್ಣ ಪರಮಾತ್ಮ ಭಗವದ್ಗೀತೆ ಹೇಳ್ತಾ ಇರೋದನ್ನ, ಭಗವದ್ಗೀತೆಯನ್ನು ಮಾಡ್ತಾ ಇರತಕ್ಕಂಥ ವಿಧಾನವನ್ನ, ಅವರ ಉಪದೇಶವನ್ನು ಮಾಡ್ತಾ ಇರತಕ್ಕಂಥ ಪಟವನ್ನ ಮನೇಲಿ ಇಟ್ಕೋಬೇಡಿ. ಮಹಾಭಾರತ ನಡೆದು ಹೋಗುತ್ತೆ. ಕೃಷ್ಣ ಪರಮಾತ್ಮ ಹಸು ಜೊತೆ ಇರಬೇಕು, ಕೃಷ್ಣ ಪರಮಾತ್ಮ ರುಕ್ಮಿಣಿ ಸತ್ಯಭಾಮ ಸಮೇತ ಇರಬೇಕು. ಇಲ್ಲ ಕೃಷ್ಣ ಇಡೀ ಜಗತ್ತಲ್ಲಿ ಎಲ್ಲರ ಜೊತೆ ಇರುವಂಥ ಕೃಷ್ಣ ಪರಮಾತ್ಮನ ಇಟ್ಕೋಬಹುದು. ಇಂಥ ಫೋಟೋಗಳು ಇಟ್ಕೊಳ್ಳಿ, ಯಾವತ್ತು ಮಹಾಭಾರತ ನಡೆಯಲ್ಲ. ಈ ಜಗತ್ತಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನಿಮ್ಮ ಮನೇಲಿ.
ಆಗಬೇಕು. ಆದ್ರಿಂದ ರಾಮಾಯಣದಲ್ಲಿ ಇರ್ತಕ್ಕಂಥ ವಿಶೇಷ ಪಟ್ಟಾಭಿಷೇಕವನ್ನು ಮಾಡೋಕ್ಕೆ ಪ್ರತಿದಿನ ಒಂದು ಫೋಟೋನಲ್ಲಿ ನಾವು ಹೇಳ್ತಕ್ಕಂಥ ವಿಚಾರ ರಾಮ ಅಂತ ಬರೆದ್ರೆ ನಿಮ್ಮಲ್ಲಿರ್ತಕ್ಕಂಥ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತೆ. ನೀವು ಯಾರನ್ನೋ ಪ್ರಶ್ನೆಗಳು ಕೇಳಬೇಕಾಗಿಲ್ಲ, ದೇವರ ಹೆಸರು ಹೇಳ್ಕೊಂಡು ರಾಮ ಅಂತ ಬರೀರಿ. ಯಾವ ಕಾಲಕ್ಕೂ ಯುದ್ಧಗಳಿಗೆ ಹೋಗಬೇಕಾಗಿಲ್ಲ, ನೀವುಗಳು ಸುಮ್ಮನೆ ಎತ್ಕೊಂಡು ಹೋಗಿ ಯಾವುದೋ ಜಗಳಗಳು ಮಾಡಿಕೊಂಡು ರಾಮನ ಹೆಸರಲ್ಲಿ ಹಾಳು ಮಾಡ್ಕೋಬೇಕಾಗಿಲ್ಲ. ಜೀವನದಲ್ಲಿ ಬೇಕಾಗಿರೋದು ನೆಮ್ಮದಿ ವಾತಾವರಣ. ರಾಮ ಹೇಳಿದ್ದೇ ಎಷ್ಟು, ಶಾಂತಿ 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 ಅಂತ. ನೀವು ರಾಮನ ಹೆಸರಲ್ಲಿ ಯುದ್ಧ 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 ಅಂತಿದ್ರೆ ಅದಕ್ಕೆ ಕರ್ಮಗಳು ಏನು ಮಾಡೋದು? ನಿಮ್ಮ ಕರ್ಮಗಳು ನೀವು ಕಳ್ಕೊಳಕ್ಕೆ ಹೋಗೋದಾಗ ಪ್ರಯೋಜನವಿಲ್ಲ. ಪ್ರತಿ ಸಲಿನೂ ಶಾಂತಿ ಬೇಕು. ಒಂದು ಹಳ್ಳಿಲಿ ನೋಡಿ ಪಾಪ ಒಂದು ಕಲ್ಲೆತ್ತು ಆ ಕಡೆ ಹಾಕ್ತು, ಏನು ಪಟ್ಟಾಭಿಷೇಕ, ರಾಮ ಏನು ಮಾಡ್ದ, ತುಂಬ ಸಂತೋಷ, ಧನ್ಯವಾದ ಅಂತ ಅವ್ನು ಹೇಳಿದಕ್ಕೆ ಥ್ಯಾಂಕ್ಸ್ ಅಂತ ಭಗವಂತನೇ ಸ್ವತಃ ಆಳಿನ ಕೈಯಲ್ಲಿ ಇಟ್ಕೊಂಡು ಹೀಗಂದ, ಯಾವತ್ತಾದ್ರೂ ಒಂದು ಕೂದಲು ನಿನ್ನ ದೇಹದಿಂದ ಉದುರ್ಲಿ ಅವನಿಗೆ ಶಾಪ ನಶಿಸ್ ಹೋಗ್ಲಿ ಅಂತ. ಅದಕ್ಕೆ ಅಳಿಲ್ಗಳು ಮುಟ್ಟಕ್ಕೆ ಹೋಗಲ್ಲ. ಎಷ್ಟೋ ಜನ ಎಷ್ಟು ವೇಗವಾಗಿದೆ ಅಳಿಲು ಸೇವೆ ಅಂತ ಇವತ್ತಿಗೂ ಬಾಯಿ ಮಾತುಗಾದರೂ ಹೇಳ್ತೀವಿ. ಅದಕ್ಕೆ ಇವತ್ತು ರಾಮೇಶ್ವರದಲ್ಲಿರ್ತಕ್ಕಂಥ ಅಷ್ಟೂ ಶಕ್ತಿ ದೇವತೆಗಳು, ಅಷ್ಟು ಕ್ಷೇತ್ರ ಮಹಿಮೆಗಳು, ರಾಮ ಅಂತ ಕಪಿಗಳು ಬರೆದಿರ್ತಕ್ಕಂಥ ಕಲ್ಲುಗಳು ನಾವು ಜೀವಂತವಾಗಿ ನೋಡ್ತಾ ಇದ್ರು ನೀವು ರಾಮ ಅಂತ ಬರೀದೇ ಇದ್ರೆ ಮನುಷ್ಯ ಜನ್ಮನಾಗಿ ಪ್ರಯೋಜನವೇನು? ಕಪಿಗಳಾಗಿ ಆ ಕಾಲದಲ್ಲಿ ಬರೆದಾಗ ನಾವು ಈ ಮನುಷ್ಯರಾಗಿ ಬರೀತಕ್ಕಂಥ ಅವಕಾಶಗಳು ಖಂಡಿತ ಉಪಯೋಗಿಸಬೇಕು. ದೇವರ ಅನುಗ್ರಹ ಸದಾ ಸಿದ್ಧವಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕು ಅಂತ ಹೇಳ್ತಾ ನಾವುಗಳು ಪ್ರತಿದಿನದ ಕಾರ್ಯಕ್ರಮದಲ್ಲಿ ನಿಸ್ವಾರ್ಥ ಸೇವೆಗಳು ಮಾಡ್ತಾ ಇದ್ದ ಸಮಯದಲ್ಲಿ ನೀವುಗಳೆಲ್ಲ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೇ ಮನೋಭಾವನೆ ಇರಬೇಕು, ಭಗವಂತ ಒಬ್ಬನೇ ನಮ್ಮನ್ನು ಕಾಪಾಡೋದು. ಯಾವ ಮನುಷ್ಯ ಯಾವ ಕಾಲಕ್ಕೂ ಯಾರೂ ಕಾಪಾಡಲ್ಲ, ಭಗವಂತ ಒಬ್ಬನೇ ಅನ್ನೋದು ಮನವರಿಕೆ ಆಗಬೇಕು. ಆಮೇಲೆ ನಾವು ಕೊನೆಯದಾಗಿ ಒಂದು ಜ್ಞಾಪಿಸ್ತಕ್ಕಂಥ ವಿಚಾರ, ಮೇ 6ನೇ ತಾರೀಕು ಜಗನ್ಮಾತೆ ಭೂ ಸ್ಪರ್ಶವಾಗಿ ಅವಳು ಇಳಿತಾ ಇದ್ದಾಳೆ. ನಿಮಗೆಲ್ಲರಿಗೂ ಹೇಳ್ತಕ್ಕಂಥದ್ದು ಇದೇ ಶುಕ್ರವಾರದಂದು ಆ ಸ್ಮರಣೆಯ ಮುಖಾಂತರವಾಗಿ ನವದುರ್ಗಾ ಸ್ಮರಣೆ ನಿಮಗೆ ಕರೆಗಳನ್ನು ಹೇಳಕ್ಕೆ ಆ ಫೋನ್ ನಂಬರ್ಗಳೂ ಕೊಟ್ಟಿದ್ದೀನಿ. ವಿಚಾರಪೂರ್ವಕವಾಗಿ ಆ ಫೋನ್ ನಂಬರ್ಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಹೇಳ್ತೀನಿ ಕೇಳಿ. ವಿಚಾರ ಅಂತಕ್ಕಂಥದ್ರಲ್ಲಿ ಸಾಕಷ್ಟು ಜನಕ್ಕೆ ಹೇಳಬೇಕು. 080 2274 2274 8669 ಸಂಸ್ಥೆಯ ಹೆಸರುಗಳು, ಸಂಸ್ಥೆ ನಂಬರು. 11 ಗಂಟೆಯಿಂದ 5 ಗಂಟೆವರೆಗೂ ಮಾತ್ರ. ಸುಮ್ಮನೆ ಬಂದು ತಲೆ ತಿನ್ಕೊಂಡು ಸಾಯಂಕಾಲದ ಮೇಲೆ ರಾತ್ರಿ ಮೇಲೆ ಮಾಡ್ಕೊಂಡು ಕೂತ್ಕೋಬೇಡಿ. ಹೇಳಿದ್ದೀನಿ ಈಗಲೇ, ಬೇರೆಯವ್ರಿಗೂ ತೊಂದರೆಗಳನ್ನು ಕೊಟ್ಕೊಂಡು. ಬೇಕಾಷ್ಟು ಕೆಲಸಗಳಿರುತ್ತೆ, ದೇವತಾ ಕಾರ್ಯಗಳು, ದೇವಸ್ಥಾನದ ಕೆಲಸಗಳು, ಅನಾಥಾಶ್ರಮದ ಕೆಲಸಗಳು, ಆಶ್ರಮದ ಕೆಲಸಗಳಿರುತ್ತೆ. ಆದ್ದರಿಂದ ನೀವುಗಳು ಬರ್ತಕ್ಕಂಥವ್ರು ಈ ಸಮಯದಲ್ಲಿ ಕರೆ ಮಾಡಿ ಯಾವುದೇ ದೇವರ ಕಾರ್ಯದ ಯಾವುದೇ ವಿಚಾರಗಳು, ಭಗವಂತ ಸಂರಕ್ಷಣೆ ಮಾಡೋದಾಗಲಿ, ಭೂ ಸಂರಕ್ಷಣೆ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಯಾವ ವಿಚಾರ ಕೇಳಬೇಕಾದ್ರೂ ಈ ನಂಬರ್ಗೆ ಮಾಡಬೇಕು. ಇನ್ನು ಮೇಲೆ ಯಾವ ಮಧ್ಯವರ್ತಕರು ಬೇಕಾಗಿಲ್ಲ ನಿಮಗೆ. ಸುಮ್ಮನೆ ಇನ್ನೊಬ್ಬನ ಫೋನ್ ಮಾಡಿ ಬೇರೆಯವ್ರಿಗೆ ತೊಂದರೆ ಕೊಡ್ಕೋಬೇಡಿ. ನಿಮಗೆ ಏನೇ ಬೇಕಾದ್ರೂ ನೇರವಾಗಿ ಸಂಪರ್ಕ ಮಾಡಿ, ನೇರವಾಗಿ ನಮ್ಗಳನ್ನೇ ಬಂದು ಭೇಟಿ ಮಾಡಿ ಸಂಸ್ಥೆಗೆ. ಯಾವ ಕಾಲಕ್ಕೂ ಸುಮ್ಮನೆ ನಮ್ಮ ಹೆಸರಲ್ಲಿ ಭಾಳ ಜನ ದುಡ್ಡುಗಳನ್ನ ಕೇಳ್ತಾ ಇದ್ದಾರೆ, ಅದನ್ನು ಹೇಳ್ತಾ ಇದ್ದೀನಿ. ನೀವು ಕೊಟ್ರಿ ನಿಮ್ಮ ಹಣೆ ಬರ. ಯಾವುದೋ ದೇವಸ್ಥಾನ ಕಟ್ಟೋದನ್ನ ಬಾಯಿ ಮುಚ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬನ್ನಿ. ಅಷ್ಟು ಬಿಟ್ಬಿಟ್ಟು ಅವನಷ್ಟು ಕೇಳ್ದ ಇವನಷ್ಟು ಕೇಳ್ದ ಅಂತ ಇದರಲ್ಲಿ ಯಾವುದೇ ಕಾರಣಕ್ಕೂ ಕಮಿಷನ್ಗಳಾಗಲಿ ಮಧ್ಯೆ ಏನೇ ಆಗಲಿ ನನಗೇನೂ ಬರ್ತಾ ಇಲ್ಲ, ಬರೋದು ಬೇಕಾಗಿಲ್ಲ. ನನಗೆ ಭಗವಂತ ಚೆನ್ನಾಗಿಟ್ಟಿದ್ದಾನೆ, ಇರೋದ್ರಲ್ಲಿ ಗಂಜಿನ ಅಂಬಳಿ ಕೂತ್ಕೊಂಡು ನಾನು ದೇವಿ ಸೇವೆಯಲ್ಲಿ ಕೂತ್ಕೊಂಡಿದ್ದವನು. ಅರ್ಥ ಆಯ್ತಾ? ಇದನ್ನ ಸ್ಪಷ್ಟೀಕರಣ ಪಡಿಸ್ತಾ ಇದ್ದೀನಿ. ನಿಜವಾಗ್ಲೂ ನೀವು ಮನುಷ್ಯ ಜನ್ಮದ ಪಡೆದಿದ್ದ ಪಕ್ಷದಲ್ಲಿ ನಿಜವಾಗ್ಲೂ ಕಷ್ಟ ಸುಖ ಇರತಕ್ಕಂಥದ್ರಲ್ಲಿ ದೇವರನ್ನ ಒಬ್ಬರನ್ನ ಮಾತ್ರ ನಂಬಿಕೊಂಡು ಆ ದೇವಿ ಜಗನ್ಮಾತೆಯ ಸೇವೆಗೆ ಅವಳು ಪಾದಾರವಿಂದಕ್ಕೆ ಬರ್ತಾ ಇದ್ದಾಳೆ. ನವದುರ್ಗಾ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ನವದುರ್ಗಾ ಮಹಾಯಾಗವನ್ನ ನವಸ್ವರೂಪದಲ್ಲಿ ಎಲ್ಲರೂ ಸೇರಿ ಆ ಜಗನ್ಮಾತೆನ ಸ್ವಾಗತ ಮಾಡೋಣ ಅಂತ ಈ ಮುಖಾಂತರ ಹೇಳ್ತಾ ಮಂಗಳವನ್ನು ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.